ನೋಡಮ್ಮ, ಇವಳೇ ನನ್ನ ಮಗಳು, ಪವಿತ್ರ ಅಂತ ಹೆಸರು. ಪವಿ ಅಂತ ಕೂಗ್ತೀವಿ. ಲಕ್ಷ್ಮಿ ಮಗಳು. ಫೈನಲ್ ಇಯರ್ ಅಮ್ಮ. ಏನು ಓದ್ತಿದ್ಯಾ ಪವಿತ್ರ? ಹಾಂ ಡಿಗ್ರಿ ಓದ್ತಿದ್ಯಾ? ಒಳ್ಳೇದು. ಅಡುಗೆ ಎಲ್ಲ ಮಾಡ್ತೀಯನಮ್ಮ? ಮನೆ ಕೆಲಸ ಕಲ್ತಿದ್ಯೋ? ಇಲ್ಲ ನಮ್ಮ ಇನ್ನೂ ನಾವು ಚಿಕ್ಕವಳ ಮನೇಲಿ ಇವಳೆ ಅಂಥೇಳಿ ಏನು ಅಡುಗೆ ಮನೆ ಕೆಲಸಕ್ಕೆಲ್ಲ ಬಿಟ್ಕೊಂಡಿಲ್ಲ. ಈ ಆಚೆ ಈಚೆ ಕೆಲಸ ಒಂಚೂರು ಇವಾಗ ಹೊರವ ಮಾಡಿಸ್ತಾವಳೆ, ಕಲ್ತ್ಕತಾಳೆ. ನಾವು ಇಷ್ಟು ದಿವಸ ಅವಳ ಮದುವೆ ಬಗ್ಗೆ ತಲೆ ಕೆಸ್ಕೊಂಡಿರಲಿಲ್ಲ, ಓದ್ಕೊಂಡಿರೋ ಹುಡುಗಿ ಅಂತೇಳಿ ಕೆಲಸಕ್ಕೂ ಬಿಟ್ಟಿರಲಿಲ್ಲ. ಇರಲಿ ಅಣ್ಣಾರೆ, ಏನು ಮಾಡ್ಕೈತೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಹೆಂಗೆ. ಆದರೆ ತೊಂದರೆ ಇಲ್ಲ ತಗೊಳ್ಳಿ. ಈಗೇನು ಮನೆ ಕೆಲಸ ಕಲೀಲೇಬೇಕು ಅಂತಿಲ್ವಲ್ಲ, ಎಲ್ಲದಕ್ಕೂ ಮಿಷಿನ್ ಬಂದ್ಬಿಟ್ಟದೆ. ಅಯ್ಯಮ್ಮ, ಮಿಷಿನ್ ಮಾಡದೇ ಇದ್ರೇನಂತೆ, ಅವಳು ಗಂಡ ಇರ್ತಾನಲ್ಲ ಮಾಡ್ತಾನೆ ಬಿಡಿ, ಅವ್ನು ಕಲ್ತಿದ್ರಾಯ್ತು. ಸತೀಶಣ್ಣ ಸುಖಿರಪ್ಪ. ಹ್ಞೂ ಮಾಡ್ಕೊಳ್ಳಿ ತಗೊಳಪ್ಪ. ಆಮೇಲೆ ಅವ್ರದ್ದೇ ಸಂಸಾರ, ಅವ್ರದ್ದೇ ಇಷ್ಟ. ಅವಳಾರ ಮಾಡಲಿ ಇವನಾರ ಮಾಡಲಿ ನಮಗೇನು. ಸತೀಶ ಸುಮ್ಕಿಲ್ಲ, ನಮ್ಮ ಮನೇಲಿ ಯಾರು ಗಂಡಸ್ರ ಕೈಲಿ ಮಾಡ್ಸಲ್ಲ, ಗುಂಡಸ್ರು ಮಾಡೋದಿಲ್ಲ ಕಣ. ಇದ್ಯಾಕ್ಲ ಮುರಳಿ ಇಷ್ಟೊಂದು ಹಚ್ಕೊತಿದ್ದೀವತ್ತು? ಅವಾಗೆಲ್ಲ ಮನ್ ತುಂಬ ಜನ ಇದ್ರು, ಅದು ಯಾವ ಗ್ಯಾಪಲ್ಲೋ ನಮ್ಮ ಹುಡುಗಿನ ಪಟಾಯಿಸ್ಬಿಟ್ಟು ಈಗ ನೋಡಿದ್ರೆ ಕತ್ಪೋಗಿಸ್ಕೊಂಡು ಕಳ್ಳ ಕೂತಿದ್ದಿಲ್ಲಲ್ಲ. ಸತೀಶಣ್ಣ ಸುಮ್ಕಿರೋ. ತಪ್ಪು ತಿಳ್ಕೊಬೇಡಮ್ಮ, ನಮ್ಮ ಸತೀಶ ಹಿಂಗೆ ಸ್ವಲ್ಪ ತಮಾಸಿ ಅಂತೆ, ಒಳ್ಳೆ ಮನಸ್ಸು. ನಮ್ಮ ಮನೇಲಿ ಯಾರು ಇಲ್ಲದೆ ಅವ್ರು ಏನೇ ಕೆಲಸಕ್ಕೂ ಇವನಿರಬೇಕು. ಅಣ್ಣಾರೇ, ಸತೀಶನ ಬಗ್ಗೆ ನೀವು ಹೇಳಿರಲ್ಲ, ಈ ನನ್ನ ಮಗ ಬಾಯ್ಬಿಟ್ರೆ ಕಾಲೇಜಿಗೆ ಸೇರಿದಾಗಿಂದ ಇವನು ಸುದ್ದಿಯೇ ಮಾತಾಡ್ತಿದ್ದಿದ್ದು. ಹಾಗಾಗಿ ಆ ಹುಡುಗನ ಬಗ್ಗೆ ಗೊತ್ತು ಬಿಡಿ, ತಲೆ ಕೆರ್ಸ್ಕೊಬೇಡಿ. ಅಂದಂಗೆ ಅಮ್ಮ, ಮಗ ಅಲ್ಲೇ ಒಪ್ಪಿದ್ದಾಗೈತೆ. ಹುಡುಗಿ ಮೆಚ್ಕೊಂಡ್ಮೇಲೆ ನಮ್ದೇನೈತೆ, ನಿಮ್ದೇನಾರು ಇದ್ದರೆ ಹೇಳ್ಬಿಡಮ್ಮ. ಅಣ್ಣಾರೇ, ನಾನು ಆಗಲೇ ಹೇಳ್ದಂಗೆ ನನಗಿನ್ಯಾರು ಇವನೇ, ಅವನಿಷ್ಟವೇ ನನ್ನ ಇಷ್ಟ, ನಂದೇನಿಲ್ಲ. ನಿಮ್ಮ ಇಷ್ಟಂಗೆ ಧಾರಾವಾಹಿ ಕೊಡಿ, ಹೆಣ್ಣನ್ನು ಕರ್ಕೊಂಡು ಮನೆ ತುಂಬಿಸ್ಕೊತೀನಿ ಅಷ್ಟೇ. ಅಮ್ಮ, ಅದರದ್ದೇ ಒಂದು ವಿಷಯ ಮಾತಾಡೋಕ್ಕಿತ್ತು. ನಿಮ್ಗೆ ಈಗಾಗಲೇ ಗೊತ್ತು ಏನೋ, ನಾನು ಇದಕ್ಕೆ ಮುಂಚೆನೇ ನನ್ನ ಮಗಳಿಗೆ ಒಂದು ಹುಡುಗನ ಹುಡುಕಿದ್ದೆ. ಅವನ್ನ ಮನೆ ಅಳಿನಾಗ ಮಾಡ್ಕೋಬೇಕು ಅಂತ ಆಸೆಪಟ್ಟೆ. ತಂದೆ ತಾಯಿ ಇಲ್ಲದೆ ಇರೋ ಹುಡುಗನ್ನ ಆಲೇ ಮಾತುಕತೆವರೆಗೂ ಬಂದಿತ್ತು. ನನ್ನ ಮಗಳು ಆಗಲ್ಲ ಅಂಥೇಳಿ ಆ ಸಂಬಂಧ ಬೇಡ ಅಂದ್ಲು. ಅಷ್ಟೊತ್ತಿಗೆ ಮುರಳಿನೂ ನಮ್ಮ ಹುಡುಗಿನೂ ಮೆಚ್ಕೊಂಡಿದ್ರಂತೆ. ಇನ್ನು ಅದಕ್ಕೆ ಮೇಲೆ ಈಗಿನ ಕಾಲದಲ್ಲಿ ಒಪ್ಪಿಗೆ ಇಲ್ಲದ ಮದುವೆ ಮಾಡೋದು ಅಂದರೆ ತಪ್ಪೇ ತಪ್ಪು. ಹಂಗಾಗಿ ನಾನೇ ಆ ಹುಡುಗನ ಸಂಬಂಧನ ಬೇಡ ಅಂದ್ಬಿಟ್ಟು ನಿಮ್ಮನ್ನು ಬರೋಕ್ಕೆ ಕೇಳಿದೆ. ಇಲ್ಲಿ ಇಷ್ಟೇ ತಾಯಿ, ಸದಾ ಮಾತಾಡ್ಬಿಡ್ತೀನಿ ಕೇಳಿ. ನನಗೆ ನನ್ನ ಮಗಳು ಹುಟ್ಟಿದ ಮೇಲೆ ಅದೃಷ್ಟ ಅಂತ ಬಂದಿದ್ದು, ಅವಳನ್ನ ಬಿಟ್ಟಿರೋಕ್ಕೆ ನನಗೆ ಹಾಕಿಲ್ಲ. ಹಂಗಾಗಿ ನನಗೆ ಮನೆ ಅಳಿನ ಮಾಡ್ಕೋಬೇಕು ಅನ್ನೋದು ಸುಮಾರು ದಿವಸದಿಂದ ಇತ್ತು. ಈಗ ಆ ಹುಡುಗನ್ನ ಇವಳೇ ಬೇಡ ಅಂದಮೇಲೆ ನಾನು ಬೇಡ ಅಂದೆ. ಈಗ ನಿಮ್ಮ ಮಗನ್ನ ಋಣನ ಬಂದ ಇತ್ತು ಏನೋ ಇಲ್ಲಿ ಗಂಟ ಕರ್ಕೊಬಂದದೆ. ಈಗ ನನ್ನ ಮನಸ್ಸಿನ ಇಚ್ಛೆ ಹೆಂಗೆ ಹೇಳೋದನ್ನು ಗೊತ್ತಾಯ್ತಲ್ಲ, ಆದ್ರೂ ಈಗ ಹೇಳ್ತೀನಿ, ಮನೆ ಅಳಿನಾಗಿ ಇರೋಕ್ಕೆ ನಿಮ್ಮದೇನು ಅಭ್ಯಂತರ ಇಲ್ವೋ? ಸತೀಶಣ್ಣ ಮಾವ, ಇದೇನು ಹೇಳ್ತಾ ಇದ್ದೀರಿ? ನನಗೆ ಈ ವಿಷಯನೇ ಗೊತ್ತಿರಲಿಲ್ಲ. ಅದು ಮುರಳಿ, ಬೇಜಾರು ಮಾಡ್ಕೊಬೇಡ. ಮಾವನಿಗೆ ಪವಿನ ಆಚೆ ಕಳ್ಸೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಆ ಹುಡುಗನ ಮನೆಯಲ್ಲಿನಾಗೆ ಮಾತುಕತೆ ಮಾಡಿದ್ದು. ಎಲ್ಲ ಸರಿ ಹೋಗಿತ್ತು. ಆದರೆ ಪವಿದು ನಿಂದುವೆ ಈ ಪ್ರೀತಿ ಅಂತ ಆದಮೇಲೆ ಬಲವಂತ ಮಾಡೋದು ಬೇಡ ಅಂಥೇಳಿ ಈ ಮದುವೆಗೆ ಒಪ್ಕೋತು ಮಾವ. ಈಗಲೂ ಅದೇ ಅವಳನ್ನ ಮನೆಯಲ್ಲೇ ಇಟ್ಕೊಂಡು ನಿನ್ನ ಮನೆಯಲ್ಲಿನಾಗ ಮಾಡ್ಕೊಳ್ಳೋಕ್ಕೆ ಮಾವಿನ ಆಸೆ. ಅದಕ್ಕೆ ನಿಮ್ಮ ತಾಯಿ ಮುಂದೆಲ್ಲೇ ಕೇಳೋಣ ಅಂತ ಇದ್ದು. ಸತೀಶಣ್ಣ, ನಾನಿನ್ನು ಬರಲೇ? ಇದೇನು ಮುರಳಿ ಹಿಂಗೆ ಎದ್ಬಿಟ್ಟೆ? ಇರೋ, ಅದಕ್ಕೆ ಹಿಂಗೆ ಏನು ಮಾತಾಡ್ತೀರಿ? ಎದ್ದೋಯ್ತದೆ. ಇನ್ನೇನು ಸತೀಶಣ್ಣ ಮಾತಾಡೋದು? ಇಷ್ಟ ಗಂಟ ಮಾತಾಡಿ ಸರಿ ಇತ್ತು, ಆದರೆ ಈಗ ಮಾತಾಡಿದ ಮಾತಿಗೆ ನನ್ನ ಹತ್ರ ಉತ್ತರ ಇಲ್ಲ. ನೋಡಿ ಸತೀಶಣ್ಣ, ನನಗೆ ಬುದ್ಧಿತಿಲ್ಲದಿಂದ ನನ್ನ ಮಗನ ನೋಡ್ಕೊಂಡೇ ಬೆಳೆದವನು, ಅವಳು ಕಷ್ಟ ಸುಖ ನೋಡ್ಕೊಂಡು ಬೆಳೆದವನು. ಇವತ್ತು ಇಷ್ಟಪಟ್ಟು ಹುಡುಗಿ ಸಿಗ್ತಾಳೆ ದಿಟ, ಹಾಗಂತ ಎತ್ತವನ್ನೇ ನಡ್ನೀರಲ್ಲಿ ಬಿಟ್ಟು ಹೋಗಕ್ಕೆ ಹಾಕಿಲ್ಲ ನಾನು. ಅವಳು ನಾನೊಬ್ಳನ್ನೇ ಬಿಟ್ಟು ನಾನಿಲ್ಲಿ ಮನೆ ಅಳಿಯಾಗಿ ಬಂದಿರೋದು ಸುಳ್ಳು. ನಿಮಗೆ ಇದಕ್ಕೆ ಮೇಲೆ ನನ್ನ ಬಗ್ಗೆ ಬೇಜಾರಾಗಿದ್ದರೆ ಅದೇ ಬೇರೆ ಹುಡುಗ ನೋಡಿದ್ದೀರಿ ಅಂದ್ರಲ್ಲ, ಅವನ ಜೊತೆಗೆ ಮದುವೆ ಮಾಡಿ. ಏನು ಮಾಡೋಕ್ಕಾಗಿಲ್ಲ. ಮುರಳಿ, ಇದೇನಿದು ಹಿಂಗೆ ಮಾತಾಡ್ತಾ ಇದೆಯಾ? ನೀನು ಸುಮ್ಕಿರೋ, ನಾವು ಕೂತು ಮಾತಾಡೋಣ, ಸುಮ್ಕಿಲ್ಲ. ಈಗೇನಾಗೋಯ್ತು? ಮನೆ ಅಳಿನಾಗಿ ಎಷ್ಟು ಜನ ಇರೋಕ್ಕಿಲ್ಲ, ನೀನು ಸುಮ್ಕಿಲ್ಲ. ಇವ ಮನೆ ಅಳಿನಾಗಿ ಎಷ್ಟು ಜನ ಬೇಕಾದ್ರೂ ಇರಲಿ, ಅರೆ ನಾನು ಇರೋಕ್ಕಿಲ್ಲ ಅಷ್ಟೇ. ಈಗ ಬಾ ಮುರಳಿ ನಿಂತ್ಕೊಳ್ಳ. ಇಲ್ಲ ಮುರಳಿ ಅಮ್ಮ. ಸತೀಶ, ಇದೇನೋ ಈ ಹುಡುಗ ಹಿಂಗೆ ಮಾತಾಡ್ಬಿಟ್ಟೋದ? ಏನಾರು ಒಂದು ತೀರ್ಮಾನ ಮಾಡ್ಬೋದಾಯ್ತಲ್ವೇನೋ? ಮವಯ್ಯ, ಅವನು ಕೆಲವೊಂದು ವಿಷಯದಲ್ಲಿ ಹಿಂಗೆ ಸ್ವಲ್ಪ ಸಿಟ್ಟು, ನಾವೇ ಎಲ್ಲೋ ತಪ್ಪಾಗಿ ಮಾತಾಡ್ಬಿಟ್ವೇನೋ. ನಾವು ನಿಧಾನಿಸ್ಬೇಕಾಗಿತ್ತು. ಓಲಿ, ನೀವು ಬೇಜಾರು ಮಾಡ್ಕೊಬಿಡ್ರಿ. ಒಂದು 2 ದಿವಸ ಬಿಟ್ಟು ಈ ವಿಷಯದ ಬಗ್ಗೆ ಮಾತಾಡೋಣ, ಸುಮ್ಕಿರಿ. ಇದೇನಿದು ಹಿಂಗಾಗೋಯ್ತು? ಸರಿ ಕಣಪ್ಪ, ಅದೇನೋ ಏನೋ ನನಗೀಗೇನು ಮಾತಾಡೋಕ್ಕಾಯ್ತಲ್ಲ. ಆಮೇಲೆ
ಆಮೇಲೆ ಸಿಗ್ತೀನಿ ನಾನು. ಲೇ ಪವಿ, ಇದೇನು ಹಿಂಗೆ ಗಡ್ಗಮ್ಮ ನಿಂತ ನಿಂತಿದ್ದಿ? ಏನೋ ಬೇಜಾರು ಮಾಡ್ಕೊಂಡೇನೆ? ಸರಿ, ನೀನು ಹೋಗಿ ಒಳಿಕೆ. ಅಲ್ಲ ಇವನೇನು ನಿಂತ್ಕೊಂಡು ಮಾತಾಡೋದು ಬಿಟ್ಟು ಹಂಗೆ ಹೊಂಟೆ ಬಿಟ್ಟನಲ್ಲ. ಹಬ್ಬ, ಯಾರು ಹೆಂಗನ ಕಿತ್ತಾಡ್ಕೊಳ್ಳಿ, ನನಗೆ ಈಗಲೇ ಮದುವೆ ಆಗ್ತಿದ್ರೆ ಅಷ್ಟೇ ಸಾಕು. ಯಪ್ಪ, ಹುಡುಗನಿಗೆ ಅದು ಸಿಟ್ಟು ಅಂತೀನಿ. ನಮ್ಮ ಅಪ್ಪಯ್ಯ ಮಾತಂತಿದಂಗೆ ಎದ್ದು ಹೊಂಟೆ ಬಿಟ್ಟ. ಒಳ್ಳೇದಾಯ್ತು, ಅವ್ನಿಗೆ ಈಗ ಸಿಟ್ಟಿದ್ದಿದ್ದೆ ಒಳ್ಳೇದಾಯ್ತು. ಇಲ್ಲ ಅಂತ ಅವನಂಗೆ ಇವನು ಕೂತ್ಬಿಟ್ಟಿದ್ರೆ ಯಪ್ಪ ಮದುವೆ ಆಗಿ ಈಗಲೇ ಯಾರ ವನವಾಸ ಬಿಡೋರು, ನನ್ನ ಕೈಲಿ ಹಾಕಿಲ್ಲ. ಹೆಂಗೋ ಬಂದ್ಕೊಂಡ್ಗಳೆಲ್ಲ ಹಿಂಗೆ ಹೊಂಟ್ಬಿಟ್ರೆ ನಾನು ಇನ್ನೊಂದಷ್ಟು ವರ್ಷ ಮದುವೆ ಆಗ್ದಂಗೆ ಆರಾಮಾಗಿರ್ಬೋದಪ್ಪ. ಈಗಿದೇ ಖುಷಿನಲ್ಲಿ ಬ್ಯಾಗಿಂದ ಒಂದು ಚಾಕ್ಲೇಟ್ ತೆಗೆತೀನಿ ನಾನು. ನನಗಂತೂ ಬೆಳಗಿನ ಟೆನ್ಷನ್ ಆಗೋಯ್ತು. ಎಲ್ಲರೂ ಬಂದು ಮದುವೆಗೆ ಒಪ್ಕೊಡ್ತಾಳೋ, ಹೆಂಗೋ ಏನೋ ಮದುವೆಗೆ ಹೋಗ್ಬೇಕೇನೋ ಅಂತವ. ಹೆಂಗೋ ಅದೊಂದು ಪೀಡೆ ಹೋಯ್ತು. ಈಗ ಇದೊಂದು ಪೀಡೆನ ಹಿಂಗೆ ಹೊಂಟ್ಬಿಟ್ರೆ ಸಮಾಧಾನ. ಆಮೇಲೆ ಅಪ್ಪ ಏನೋ ಸ್ವಲ್ಪ ದಿವಸ ನನಗೆ ಯಾವ ಹುಡುಗನ ಹುಡ್ಕಕ್ಕೆ ಹೋಗಿಲ್ಲ. ಪವಿ ಏನವ ಬೇಜಾರು ಮಾಡ್ಕೊಂಡ ಮಗ? ಬೇಜಾರು ಮಾಡ್ಕೋಬೇಡ, ಸುಮ್ಕಿರು, ಏನಾಗಕ್ಕಿಲ್ಲ. ಯಾಕವ ಆ ಹುಡುಗ ಹಂಗೆ ಸಿಟ್ಟು ಮಾಡ್ಕೊಂಡು ಎದ್ದೋದ ಅಂತಲವ? ಏನು ಬೇಜಾರು ಮಾಡ್ಕೋಬೇಡ, ಸತಿ ಸಾವನೆ ಹೆಂಗೋ ಮಾತಾಡಿ ಸರಿ ಮಾಡ್ತಾನೆ. ನಿಮ್ಮಪ್ಪ ನಿನ್ನ ಮೇಲೆ ಪ್ರೀತಿಗೆ ಹಂಗೆ ಕೇಳ್ಬಿಟ್ರು, ಅದಕ್ಕೆ ಅವನು ಹೊಸ ಸಿಟ್ಟು ಮಾಡ್ಕೊಂಡು ಹೋಗ್ಬಿಟ್ಟ. ನಂಗೆ ಅನ್ಸದೆ ಅವ್ನು ಎಷ್ಟೇ ಸಿಟ್ಟು ಮಾಡ್ಕೊಂಡು ಹೋಗಿರುವೆ ನಿನ್ನ ಕಂಡು ಅವ್ನಿಗೆ ಇಷ್ಟ ಅಲ್ವೇ, ಅವನೇ ಬರ್ತಾನೆ, ಸುಮ್ಕಿರು, ಸತಿ ಸಾವನೆ ಮಾತಾಡ್ತಾನೆ. ನಿಮ್ಮ ಅಪ್ಪನ ಕೂಟ ನಾನು ಮಾತಾಡ್ತೀನಿ. ಹಂಗೇನಾದ್ರು ಅವ್ನ ಮನೆ ಯಾಕೋ ಬಿಲ್ಕುಲ್ ಒಪ್ಪಲ್ಲ ಅನ್ನಕ್ಕಿದ್ರೆ ನಿನ್ನೆ ಅವ್ರ ಮನೆಗೆ ಕಳಿಸ್ಬಿಟ್ಟು ನಾವೇ ಹೋಗಿ ಬಂದು ಮಾಡೋಣ ಅಂತ. ನೀ ಏನು ಬೇಜಾರು ಮಾಡ್ಕೊಬೇಡ ಮಗ. ಅಯ್ಯಯ್ಯೋ, ನಮ್ಮ ಅವ್ವ ಬಂದು ನನ್ನ ಬೇಜಾರು ಮಾಡ್ಕೊಬೇಡ ಅಂತವಳೆ. ಇವಾಗ ಇದನ್ನೇ ಹೆಂಗಾನ ಮೇಂಟೈನ್ ಮಾಡಬೇಕು. ನಾನು ಮದುವೆಗೆ ಒಪ್ಪಿಲ್ಲ ಅಂತ ಗೊತ್ತಾದರೆ ಆಮೇಲೆ ತಿರುಗಿ ಏನಾಗೋಯ್ತದೆ. ಈಗ ಹೇಳಿರೋ ಸುಳ್ಳಿಯ ನಿಭಾಯಿಸ್ಬೇಕು. ಇದ್ಯಾಕೆ ಮಗ ಹಿಂಗಾಗೋದೆ? ಏನಾರು ಮಾತಾಡು. ನೀನು ಹಿಂಗಿದ್ರೆ ನಂಗೆ ಭಯ ಹಾಕಿಲ್ವೇ? ಹೇಳಿದ್ನಲ್ಲ, ಬೇಜಾರು ಮಾಡ್ಕೋಬೇಡ. ನಿನ್ನೂ ಹುಡುಗನ ಬೇರೆ ಮಾಡೋಕ್ಕಿಲ್ಲ. ಈ ಸಂಬಂಧ ಹೆಂಗಾನ ಮಾಡಿ ಒಂದಂಗೆ ಸತಿ ಸಣ್ಣ ನಿಮ್ಮ ಅಪ್ಪನ ಮಾಡ್ತಾರೆ, ಸುಮ್ಕಿರು. ಹ್ಞೂ ಕಣಿವ, ಆಯಿತು. ನನಗೇನು ಬೇಜಾರಿಲ್ಲ, ನೀನೇನು ಬೇಜಾರು ಮಾಡ್ಕೊಬೇಡ ಬಿಡು. ಇವಾ ನನ್ನ ಮಗಳು ಅಂದರೆ ಮಗಳು, ಏನು ಮಾಡೋಣ, ಯಾಕೋ ಈ ಮದುವೆ ವಿಷಯದಲ್ಲಿ ಹಿಂಗೆ ಆಯ್ತದೆ. ಸರಿ ಆಯಿತು, ಅಡುಗೆ ಮಾಡಿವ್ನಿ, ಬಂದು ಊಟ ಮಾಡಿವ. ಆಲೂ ಕಾಪಿ ಏನಾರು ಕೊಡಲೇ? ಇಲ್ಲ ಕಣಿವ, ಬೇಡ, ನೀನು ಹೋಗು, ನಾನು ಬರ್ತೀನಿ. ಯವ್ವ, ನಮ್ಮವ್ವ ಈ ಮದುವೆ ಸೆಟ್ ಆಗದೆ ಇರೋದಕ್ಕೆ ನಾನು ಬೇಜಾರು ಮಾಡ್ಕೊತೀನಿ ಅನ್ಕೊಬಿಟ್ಟೋಳೆ. ನಾನೇನಾರು ಒಪ್ಪಿಲ್ಲದೆ ಒಪ್ಪಲ್ಲ ಅವನ ಹೆಸರು ಹೇಳಿದೆ ಅಂತ ಗೊತ್ತಾದರೆ ಅಷ್ಟೇ. ಇದನ್ನ ಹೆಂಗೆ ಮುಂದುವರಿಸ್ತದೆ ನೋಡೋಣ. ಹಿಂಗೆ ನಿಭಾಯಿಸೋಣ. ಈಗ ಹೆಂಗಾಗದೆ ಅಂದರೆ ಪರಿಸ್ಥಿತಿ, ರೋಗಿ ಬಯಸಿದ ಅಲ್ಲನ ವೈದ್ಯ ಹೇಳಿದ್ದ ಅಲ್ವನ ಹಂಗಾಗದೆ. ಇಬ್ಬರು ಜಗಳ ಮೂರನೇವ್ರಿಗೆ ಲಾಭ. ನಮ್ಮಪ್ಪ ಇಂತೂ ಆ ಮುಳ್ಳಿ ಜಗಳದಾಗೆ ನಂಗೆ ಲಾಭ. ಪವಿ ವಾಸಸಿಯಕ್ಕ ಬಾ. ಬೇಜಾರಾಯ್ತಾ ಪವಿ? ನೀನು ಅಲ್ಲಿಂದ ಹೊಂಟು ಬಂದಿದ್ದು ನೋಡಿ ಏನೋ ಮನ್ಸಿಗೆ ಹಚ್ಕೊಬಿಟ್ಟಿದ್ಯಾ ಅನಿಸ್ತು. ಅತ್ತೆನೂ ಬಂದೋದ್ರು. ಏನಂದ್ರು? ಅಮ್ಮನ ಸುಮ್ಕೆ ಬಂದಿದ್ಲು. ಏನು ವಿಷಯ ಸಸಿಯಕ್ಕ? ಅದು ಮದುವೆ ವಿಷಯದಲ್ಲಿ ಹಿಂಗೆ ಆಯ್ತದಲ್ಲ, ಬೇಜಾರು ಮಾಡ್ಕೋಬೇಡ, ಏನಾಗಕ್ಕಿಲ್ಲ. ಮುಳ್ಳಿನ ಹೆಂಗಾರ ಮಾಡಿ ನಿಮ್ಮ ಅಣ್ಣ ಒಪ್ಪಿಸ್ತಾರೆ. ಇಲ್ಲ ಮಾವಯ್ಯನೇ ಅವ್ರ ತೀರ್ಮಾನ ಬದಲಾಯಿಸ್ಕೋಬೋದು. ನೋಡೋಣ, ಸುಮ್ಕಿರು, ನೀನು ಮನ್ಸಿಗೇನು ತೊಗೊಳಕ್ಕೋಬೇಡ. ಅಯ್ಯೋ ಸಸಿಯಕ್ಕ, ನೀನೇ ಹಿಂಗೆ ಮಾತಾಡ್ತಿದ್ದೆ. ನಂಗೆ ಗೊತ್ತಾಯ್ತದೆ ಪವಿ, ಪ್ರೀತಿಸಿದ ಹುಡುಗ ಮನೆ ಗಂಟ ಮಾತಿಗೆ ಬಂದು ಹಿಂಗೆ ಅಂದ್ಬಿಟ್ಟು ಹೊಟ್ಟೋರೆ ಎಂಥವ್ರಿಗೆ ಆಗಲಿ ನೋವಾಯ್ತದೆ. ಹಾಗಂತ ಈ ಸಂಬಂಧ ಬಿಟ್ಟು ಹೋಗಂತೂ ಬಿಡೋಕ್ಕಿಲ್ಲ, ಏನಾರು ಮಾಡ್ತೀವಿ. ನೀನು ಅಲ್ಲಿಂದ ಹೊಂಟು ಬಂದಿದ್ದು ನೋಡಿ ನಾನು ಅತ್ತೆ ಅದೇ ಮಾತಾಡ್ಕೊಂಡು ಎಲ್ಲಿ ನಿನ್ನ ಮನ್ಸಿಗೆ ನೊಂದ್ಕೊಂಡು ಅದು ಹಿಂಗಾಯ್ತು ಇದು ಹಿಂಗಾಯ್ತು ಅದೇ ಅಂತವ ಅಂತ. ನಿನ್ನ ಪ್ರೀತಿಸೋನಲ್ವ ಮುರಳಿ, ಅವ್ನು ನಿನ್ನ ಬಿಟ್ಟು ಹೋಗಿಲ್ಲ, ಸುಮ್ಕಿರು. ಅಯ್ಯೋ ಸಸಿಯಕ್ಕ, ಒಳ್ಳೆ ಕತೆ ನಿಂದು. ಇಷ್ಟಕ್ಕೆಲ್ಲ ಯಾರು ಬೇಜಾರು ಮಾಡ್ಕೊಂಡಾರೆ? ಅಲ್ಲ ಸಸಿಯಕ್ಕ, ಆ ಹುಡುಗ ಬಂದ ಮದುವೆ ಗಂಟ ಅಂದ, ಆಮೇಲೆ ನೋಡೋರು ಬಿಟ್ಟು ಹೋದ. ಈಗ ಇವನು ಮನೆ ಗಂಟ ಬಂದು ಮನೆ ಆಗಲ್ಲ ಅಂದ್ಬಿಟ್ಟು ಹೋದ. ಅದಕ್ಕೆ ಬೇಜಾರು ಮಾಡ್ಕೊಳ್ಳೋಣ? ಸತ್ವಾಗ್ಲು ಹೇಳ್ಬೇಕಂದ್ರೆ ಈ ಮದುವೆ ಹಿಂಗೆಲ್ಲ ಆಯ್ತರಕ್ಕೆ ನಂಗೆ ಹೊಸಿ ಬೇಜಾರೇ ಇಲ್ಲ. ಇನ್ನೂ ಹೊಸಿ ತಡ ಆದಷ್ಟು ನನ್ನ ಎಕ್ಸಾಮ್ ಮುಗ್ದು ನನ್ನ ಕಾಲೇಜ್ ಲೈಫೆಲ್ಲ ಕಳೆದೋದ್ಮೇಲೆ ಮದುವೆ ಆಗಲಿ ಅನಿಸ್ತಾದೆ. ಏಯ್ ಪವಿ, ಏನು ಮಾತಾಡ್ತಿದ್ಯಾ ನೀನು? ನಿನಗೆ ಹುಡುಗನ ಕಂಡು ಇಷ್ಟ ಇಲ್ವೇ ಹಿಂಗೆ ಮಾತಾಡ್ತಿದ್ಯಲ್ಲ? ಅಯ್ಯಯ್ಯೋ, ಈ ಸಸ್ಯಕ್ಕಂತವೆಲ್ಲ ಬಾಯ್ಬಿಡು ಅನ್ಕೊಂತೀನಲ್ಲ, ಇನ್ನೇಳು ಗೊತ್ತಾರೆ ಸತಿ ಸಣ್ಣ ಹೇಳಬಿಡ್ತಾಳೆ. ಅದು ಸಸ್ಯಕ್ಕ ಮದುವೆಗೆ ಅವಸರ ಅಂತ ಹಂಗೆ ಹೇಳ್ದೆ ಅಷ್ಟೇ. ಇದೆಲ್ಲ ನಿಧಾನ ಮಾತುಕತೆ ಆಗಲಿ ಅಂತ ನೀನು ತಪ್ಪು ತಿಳ್ಕೊಬೇಡ ಬಿಡು. ನೋಡು ಪವಿ, ಹೇಳಿದ್ದೀನಿ, ತಮಾಷೆ ಮಾಡೋ ವಿಷಯ ಅಲ್ಲ ಇದು. ನೀನ್ಯಾರು ತಮಾಷೆ ಮಾಡಿದೆ, ನಿಮ್ಮ ಅಣ್ಣನೂ ನಿಮ್ಮ ಅಪ್ಪನೂ ನೀನು ಸುಮ್ಮನೆ ಬಿಡೋಕ್ಕಿಲ್ಲ. ಅವರಿಬ್ಬರು ಬೇಜಾರು ಮಾಡ್ಕೊಂಡ್ರು, ಯಾಕಂಗೆ ಕೇಳಿದ್ವು ಅಂತವ ಅಂತಾರಲ್ಲಿ ನೀನು ನೋಡೋರು ಇರಲಿ ಬಿಡು ಅಂತಿದ್ಯಾ. ಅವರೆಲ್ಲ ನೀನೇನು ತಪ್ಪು ತಿಳ್ಕೊಂಡು ಅಂತ ಇದ್ರೆ ನೀನು ನೋಡೋರು ಎರಡೋನ್ ಮಾತಾಡೋಂಗೆ ಕಾಣ್ತಿದ್ದಿ. ಏನಾದ್ರು ಇದ್ರೆ ಮುಂಚೆನೇ ಹೇಳ್ಬಿಡು. ಅಯ್ಯೋ ಸಸಿಕ, ನೀನೇ ಕೋಪ ಮಾಡ್ಕೊಂಡೆ. ನನ್ಗೆ ಹಂಗೆಲ್ಲ ಇದ್ದೀರೆ, ನಾನೇ ಮುಳ್ಳು ಇಷ್ಟ ಅಂತ ಹೇಳ್ತಿದ್ದೆ. ನಾನು ಏನೂ ಇಲ್ಲ, ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ನನಗೆ ಈಗಿನ ಕಾಲದ ಹುಡುಗಿರ ಬುದ್ಧಿ ಗೊತ್ತದೆ. ನೀನು ನಾಟಕ ಆಡ್ಬೇಡ. ಮದುವೆ ವಿಷಯ ತಪ್ಸೋಕ್ಕೆ ಅಂತ ಏನಾರು ಈ ಥರ ನಾಟಕಗಳು ತೆಗ್ದಿದ್ದೆ ಅಂದರೆ ಈಗಲೇ ಕಟ್ಟಿಕ್ಬಿಡು. ನೀನು ಆಡ್ತಾ ಇರೋ ನಾಟಕ ಈಗ ದೊಡ್ಡದಾಗದೆ. ಆಮೇಲೆ ನಿಮ್ಮಪ್ಪ ನಿನ್ನ ಸುಮ್ಮನೆ ಬಿಡೋಕ್ಕಿಲ್ಲ, ಗೊತ್ತಾಯ್ತೆ? ಯಪ್ಪ, ಈ ಸಸ್ಯಕ್ಕ ಏನು ಇಷ್ಟೊಂದು ಟೆರರು? ಹಂಗೆ ಕಂಡಿಡ್ದೆ ಬಿಟ್ಲು. ಯಪ್ಪ, ನಂಗೆ ಭಯನ ಆಗೋಯ್ತು ಮಾತಾಡಿದ್ ನೋಡಿ. ಇವ್ರ ಹತ್ರ ನಾನು ಮಾತ್ರ ಹುಷಾರಾಗಿರ್ಬೇಕು. ಸತೀಶ, ಎಲ್ಲಿಗ್ಲ ಹೋಗಿದ್ದೆ? ಮುಳ್ಳಿ ಹತ್ರ ಮಾತಾಡೇನಲ್ಲ, ಸಿಕ್ಕಿದ್ನೆ. ಅಲ್ಲ, ಅವ್ನು ಇಲ್ಲಿಂದ ಸಿಟ್ ಮಾಡ್ಕೊಂಡು ಬರ್ರ ಅಂತ ಅವ್ರು ಅವ್ನು ಕರ್ಕೊಂಡು ಹೊಂಟೋದ. ನಾನು ಅವನಿಂದ ಓಡೋಗ್ಲೆ, ನೀನು ಒಳ್ಳೆ ಸಂದ ಕೇಳ್ತೀಯ? ಅಯ್ಯೋ ಅಲ್ಲ ಕಣ್ಲಾ,
ಅಲ್ಲೇನಾರ ನಿಂತಿದ್ದೇನೋ ಸಿಕ್ಕದೇನೋ ಮಾತಾಡ್ದೇನೋ ಅಂತವ ಫೋನ್ಗಿನಾರ ಮಾಡಿದ್ದೇನೋ. ಇದೊಳೆ ಸಂದಕದಪ್ಪ ಜಮೀನ್ದಾರ ಕತೆ. ಅವನಿದ್ದಾಗ ಸೀದಾ ಸದ ಕೇಳ್ಬಿಟ್ಟು ಈಗ ನೋಡಿದ್ರೆ ಅವ್ನು ಮಾಡ್ದ ಅಂದರೆ ಹೊಸಿ ನೋಡಿ ಮಾಡಿ ಮಾತಾಡ್ಬೋದಾಗಿತ್ತಪ್ಪ. ನೀವ್ಯಾಕೆ ಅಷ್ಟು ಅವಸರ ಪಟ್ರಿ? ಅಯ್ಯೋ ನನಗೆ ಆ ಹುಡುಗ ಹಿಂಗೆ ಸಿಟ್ಟು ಮಾಡ್ಕೊತೇನೆ ಗೊತ್ತಿರಲಿಲ್ಲ ಕಣ್ಲ. ಹೆಂಗಿರು ನನ್ನ ಮಗಳನ್ನ ಇಷ್ಟಪಡ್ತಾವನಲ್ಲ, ಹೆಂಗೋ ಇರ್ತಾನೆ ಒಪ್ಕೊಂಡು ಅಂತ ಅಂದ್ಕೊಂಡು ಒಂದು ಮಾತಿರ್ಲಿ ಅಂತ ಹಂಗೆ ಹಾಕ್ಬಿಟ್ಟೆ. ನೋಡಿದ್ರು ಅವ್ನು ಅದಕ್ಕೂ ಒಂದು ಬಿಲ್ಕುಲ್ ಒಪ್ಪಲ್ಲ ಅಂದ್ಬಿಟ್ಟು ಕುತ್ಕೊಳ್ಳೋದೇ ಬೇಡ ಮಾರ, ಹಂಗೆ ಓಡಬಿಡೋಣ. ಇಷ್ಟೊಂದು ಸಿಟ್ಟ ಮನ್ಸನ್ಗೆ ಮಾವ. ಅವ್ನು ಮಾತಿರ್ಬೇಕಂದ್ರೆ ನನ್ನಷ್ಟು ಸಿಟ್ಟಿಲ್ಲ ಅವನಿಗೆ. ಅದು ಯಾಕೋಪ್ಪ ಈ ವಿಷಯಕ್ಕೆ ಹಂಗೆ ಸಿಡ್ಕೊಬಿಟ್ಟ. ಈಗ ಹೋದ್ರೋಗ್ಲಿ, ನೀನು ಚಿಂತೆ ಮಾಡಬೇಡ, ಸುಮ್ಕಿರು. ಇವತ್ತು ಅವ್ನು ಸಿಟ್ಟಲ್ಲಿ ಇರ್ತಾನೆ. ಸಾಯಂಕಾಲ ನಾನೇ ಫೋನ್ ಮಾಡಿ ಮಾತಾಡ್ತೀನಿ. ನೋಡು ಮಾತಾಡು. ಆದರೆ ಇಲ್ಲಾಂದರೆ ಅವ್ರ ಮನೆ ನಿಂಗೆ ಗೊತ್ತಲ್ವೇ, ನನ್ನೇ ಕರ್ಕೊಂಡೋಗು, ನಾನೇ ಆತಾಗ ಮಾತಾಡ್ಬಿಡ್ತೀನಿ. ಒಟ್ನಲ್ಲಿ ನನ್ನ ಮಗಳಿಗೆ ಒಂದು ತಲೆ ಕುಕ್ಲಾಗಬಾರ್ದು, ನನ್ನಿಂದ ಅವಳ ಮನ್ಸಿಗೆ ನೋಯಬಾರ್ದು ಅಷ್ಟೇ. ನಾನೇ ಹೋಗ್ಬಿಟ್ಟು ನನ್ನ ತಪ್ಪಾಯ್ತು ಅಂತವಾ, ಇನ್ನೇನು ಮಾಡೋದು, ಅವ್ರು ಹೇಳಿದ್ದಕ್ಕೆ ಒಪ್ಕೊಬರೋಣ ಅಷ್ಟೇ. ತಾಳು ಮಾವು, ನಾವು ಸೀದಾ ಸದ ಅವ್ರ ಮನೆ ಬಾಕ್ಲು ಹೋಗಕ್ಕೆ ಚೆನ್ನಾಗಿರಲ್ಲ. ಒಂದು ಕಿತ ಫೋನಲ್ಲಿ ಮಾತಾಡ್ತೀನಿ ಏನಂತಾನೆ ಅಂದ್ಬಿಟ್ಟು ಆಮೇಲೆ ಮನೆಗೆ ಹೋಗೋದೇ ಏನು ವಿಚಾರ ಮಾಡೋಣ. ಆದರೂ ಮಾವ, ಈ ಮಾತಲ್ಲಿ ನಾವು ಹಿಂದೆ ಸರಿಬೇಕಾಯ್ತದೆ. ಯಾಕೆಂದರೆ ಆ ಮುಂಚೆ ನೋಡಿದ ಹುಡುಗ ಆದರೆ ಅವ್ನಿಗೆ ಯಾರೂ ಇರಲಿಲ್ಲ, ಬಂದಿರೋಕೆ ಒಪ್ಪಿದ್ದ. ಇವ್ನಿಗೆ ಅವ್ರವ್ವ ಅವರೇ, ಅವ್ರವ್ನು ಬಿಟ್ಟು ಬಾ ಅಥವಾ ಕರ್ಕ ಬಾ ಅಂದ್ರೂ ಕಷ್ಟ, ಹಂಗಾಗಿ ಒಪ್ಪಕ್ಕಿಲ್ಲ. ಸರಿ ಕಣಪ್ಪ, ಇನ್ನೇನು ಮಾಡೋದು, ಎಣ್ಣೆತ್ತವರು ಎಲ್ಲದಕ್ಕೂ ಸೋಲೇಬೇಕು. ಏನಾರ ಆಗಲಿ ಒಟ್ಟಿನಲ್ಲಿ ಮದುವೆ ನಡೆದು ನನ್ನ ಮಗಳು ನೆಮ್ಮದಿಯಾಗಿದ್ರೆ ಆಯಿತು. ಇನ್ನೇನು ಮಾಡೋದು, ನನ್ನ ಇಷ್ಟಕ್ಕೆ ಏನು ಮಾಡೋಕ್ಕಾಗಿಲ್ಲ ಅಂದರೆ ನನ್ನ ಆಸೆನೇ ಬಿಡ್ತೀನಿ ಅಷ್ಟೇ.